ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಈಗ ಆ ಇಲಾಖೆಯ ಹೆಚ್ಚುವರಿ ಹೊಣೆಗಾರಿಕೆಯನ್ನ ಪ್ರಹ್ಲಾದ್ ಜೋಶಿ ಅವರಿಗೆ ವಹಿಸಲಾಗಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಶಿಕ್ಷಣ ಇಲಾಖೆಯ ಹೆಚ್ಚುವರಿ ಹೊಣೆಗಾರಿಕೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಪ್ರಹ್ಲಾದ್ ಜೋಶಿ ಅವರು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ರಾಷ್ಟ್ರಪತಿಗಳು ಅಂಗೀಕರಿಸಿದ್ದಾರೆ. ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಜೊತೆಗೆ ನವೀಕರಿಸಬಹುದಾದ ಇಂಧನಗಳ ಖಾತೆಯನ್ನು ಹೊಂದಿದ್ದ ಪ್ರಹ್ಲಾದ್ ಜೋಶಿ ಅವರಿಗೆ ಹೆಚ್ಚುವರಿಯಾಗಿ ಶಿಕ್ಷಣ ಇಲಾಖೆಯ ಜವಾಬ್ದಾರಿಯನ್ನ ವಹಿಸಲಾಗಿದೆ. ಈಗಷ್ಟೇ ಬಂದ ಸುದ್ದಿ. ನಾರ್ಮಲ್ ಸುದ್ದಿಗೆ ಬರೋಣ. ಈಗ 36ನೇ ದಿವಸ ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆ ಜಂತರ್ ಮಂತರ್ನಲ್ಲಿ ಶುರುವಾಗಿ 36ನೇ ದಿನಕ್ಕೆ ಮುಗಿಯಿತು. ಸರ್ಕಾರ ಮಣಿಯುವುದರೊಂದಿಗೆ ಮುಗಿಯಿತು. ಇದು ಅಂಡರ್ಲೈನ್ ಮಾಡಿ ಹೇಳಬೇಕಾದ ವಿಷಯ. ಅನಲಿಸ್ಟ್ಗಳು ಈಗಾಗಲೇ ಅದನ್ನು ಬೇಕಾದಂಗೆ ತಮ್ಮ ಮೂಗಿನ ನೇರಕ್ಕೆ ಏನೇನೋ ಅನಲೈಸಿಸ್ ಮಾಡ್ತಾ ಇದ್ದಾರೆ, ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಇದು ಮೋದಿ ಹಂಗೆ ಪ್ಲ್ಯಾನ್ ಮಾಡಿದರು, ಹಿಂಗೆ ಪ್ಲ್ಯಾನ್ ಮಾಡಿದರು, ಮೇಲ್ನೋಟಕ್ಕೆ ಹಂಗೆ ಅನ್ಸುತ್ತೆ, ಬಟ್ ಒಳಗಿಂದೊಳಗೆ ಹಿಂಗಿದೆ ಅಂತ ಏನೇನೋ ಹೇಳ್ತಾ ಇದ್ದಾರೆ. ಆದರೆ 12 ವರ್ಷಗಳಲ್ಲಿ, ಅಧಿಕಾರಕ್ಕೆ ಬಂದ 12 ವರ್ಷಗಳಲ್ಲಿ ಮೊಟ್ಟ ಮೊದಲ ಸಲ ಕೇಂದ್ರ ಸರ್ಕಾರ ಒಂದು ಜನಾಗ್ರಹಕ್ಕೆ, ಪ್ರತಿಭಟನೆಗೆ ಮಣಿಯಿತು ಅನ್ನುವುದು ಅಷ್ಟೇ ಸತ್ಯ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಘೋಷಣೆ ಆಯಿತು ಇವತ್ತು ಮಧ್ಯಾಹ್ನ. ಪ್ರಧಾನಮಂತ್ರಿಗಳಿಗೆ ರಾಜೀನಾಮೆ ಪತ್ರ ಕಳಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಜನರಿಗೆ ಒಂದು ಮಾಹಿತಿಯನ್ನು ಹಂಚಿಕೊಂಡರು ಧರ್ಮೇಂದ್ರ ಪ್ರಧಾನ್. ನೀಟ್ ಪ್ರಶ್ನೆ ಪತ್ರಿಕೆ ಬಯಲಾದ ಕೂಡಲೇ ಸಿಬಿಐ ತನಿಖೆಗೆ ಕೊಟ್ಟಿದ್ವಿ, ಮರುಪರೀಕ್ಷೆಯ ದಿನಾಂಕ ಘೋಷಿಸಿ ಯಶಸ್ವಿಯಾಗಿ ಮಾಡಲಾಯಿತು. 20 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸಮಸ್ಯೆಯಾಗದಂತೆ ಮರುಪರೀಕ್ಷೆ ಮಾಡಲಾಗಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ಗೆ ಮೊದಲ ದಿನವೇ ಜವಾಬ್ದಾರಿ ಹೊತ್ತಿದ್ದೆ. ಈ ಪರೀಕ್ಷಾ ಮಾಫಿಯಾದಿಂದ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಬಾರದು. ವಿದ್ಯಾರ್ಥಿಗಳನ್ನು ದಾರಿ ತಪ್ಪಿಸೋದಕ್ಕೆ ಕೆಲವು ವ್ಯಕ್ತಿಗಳ ಪ್ರಯತ್ನ ನಡೆಸಿದ್ರು. ಕಳೆದ 10 ದಿನದ ಘಟನೆಗಳಿಂದ ನೋವಾಗಿದೆ. ನನಗೆ ಪ್ರತಿಷ್ಠೆಯಲ್ಲ. ಈ ಪ್ರತಿಭಟನೆಯ ಲಾಭ ದೇಶ ವಿರೋಧಿ ಶಕ್ತಿಗಳ ಪಡೆಯಬಾರದು. ಈ ಕಾರಣದಿಂದ ನಾನು ರಾಜೀನಾಮೆ ಪತ್ರವನ್ನು ಪ್ರಧಾನಿಗಳಿಗೆ ಸಲ್ಲಿಸಿದ್ದೇನೆ ಅಂತ ಧರ್ಮೇಂದ್ರ ಪ್ರಧಾನ್ ಅವರು ಘೋಷಣೆ ಮಾಡಿದ್ರು. 2 ದಿನಗಳ ಹಿಂದೆ ಸೋನಂ ವಾಂಗ್ಚುಕ್ ಉಪವಾಸ ಮುರಿದರು. ಸೋನಂ ವಾಂಗ್ಚುಕ್ ಅವರು ಹಿಂದೆ ಸರಿದು ಬಿಟ್ಟಿದ್ರು ಆ ಬೇಡಿಕೆಯಿಂದ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನುವ ಬೇಡಿಕೆಯಿಂದ ಸೋನಂ ವಾಂಗ್ಚುಕ್ ಅವರು ಹಿಂದೆ ಸರಿದಿದ್ರು. ಬಟ್ CJP ಹಿಂದೆ ಸರಿಲಿಲ್ಲ. ನಮ್ಮ ಆಗ್ರಹ, ನಮ್ಮ ಬೇಡಿಕೆ ಮುಂದುವರಿಯುತ್ತೆ ಅಂದರು ಅವರು. ಅದು ಅಂತಿಮವಾಗಿ ರಾಜೀನಾಮೆ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಕಾರಣ ಆಯಿತು. ಅದರ ಜೊತೆಗೆ ನಿನ್ನೆ ಏನು 2ನೆಯ ಸಭೆ ಆಯ್ತಲ್ಲ ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ, ಆ ಕ್ಲಬ್ನಲ್ಲಿ ನೀವು ಒಂದು ದಿನದಲ್ಲಿ ನಿರ್ಧಾರ ತೆಗೆದುಕೊಳ್ಳದೆ ಹೋದರೆ ಸೋಮವಾರ ಮತ್ತೊಮ್ಮೆ ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ CJP ಹೇಳಿತ್ತಂತೆ. ನಾಳೆ ಜಿಲ್ಲೆಗಳಲ್ಲಿ ಕ್ಯಾಂಡಲ್ ಲೈಟ್ ಮಾರ್ಚ್ ಮಾಡಬೇಕು ಅಂತ ಕರೆ ಕೊಟ್ಟಿದ್ರು ಅವರು. ಇದನ್ನು ಕೇಂದ್ರ ಸರ್ಕಾರಕ್ಕೆ ಕಮ್ಯುನಿಕೇಟ್ ಮಾಡಿದ್ರು ಸಚಿವರುಗಳು. ಸೋಮವಾರ ಮತ್ತೊಮ್ಮೆ ಮುತ್ತಿಗೆ ಹಾಕ್ತೀವಿ ಅಂತಿದ್ದಾರೆ ಹುಡುಗರು ಅಂತ. ಮತ್ತೆ ಲಾ ಆ್ಯಂಡ್ ಆರ್ಡರ್ ಇಶ್ಯೂ, ಮತ್ತೆ 20ನೇ ತಾರೀಕು ನೋಡಿದ ದೃಶ್ಯಗಳನ್ನು ನೋಡೋದಕ್ಕೆ ಸಿಗ್ತಿತ್ತು. ಸಂಸತ್ ಭವನಕ್ಕೆ ಮುತ್ತಿಗೆ ಆಗಿದ್ದರೆ ಅದು ಕಾರಣ ಆಯಿತು ಅಂತಾರೆ. ಸಂಸತ್ತಿನ ಒಳಗೆ ಹೊರಗೆ ಭಾರಿ ಗದ್ದಲ ಆಗ್ತಾ ಇತ್ತು, ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಈ ಎಲ್ಲ ಕಾರಣಗಳಿಗಾಗಿ ಧರ್ಮೇಂದ್ರ ಪ್ರಧಾನ್ರ ರಾಜೀನಾಮೆ ನಿರ್ಧಾರ ಆಯಿತು. ರಾಜೀನಾಮೆಯ ಘೋಷಣೆಯ ನಂತರ ವಿದ್ಯಾರ್ಥಿಗಳ ಅಂದರೆ ಪ್ರತಿಭಟನಾಕಾರರ
ಸಂಭ್ರಮಾಚರಣೆಯನ್ನು ನೋಡ್ತಾ ಇದ್ದೀರಿ. ವೇದಿಕೆಯ ಮೇಲೆ ಅಭಿಜಿತ್ ದೀಪ್ಗೆ ಘೋಷಣೆ ಮಾಡಿ ದೊಡ್ಡ ಮಟ್ಟದಲ್ಲಿ ಸಂಭ್ರಮಾಚರಣೆ ನಡೆಯಿತು. धर्मेंद्र प्रधान ने रिजाइन कर दिया है। क्या कहते थे ये? क्या कहते थे? इस सरकार में इस्तीफे नहीं होते। क्या कहते थे? इस सरकार में इस्तीफे नहीं होते। देखिए, धर्मेंद्र प्रधान का इस्तीफा तो हो गया है और ये इस्तीफा गवाह इस बात का, अगर आप लोग डरेंगे नहीं, अगर आप लोग इस सरकार के सामने झुकेंगे नहीं, तो अच्छे के इस्तीफे ले सकते हैं हम। तो डरना नहीं है, डरना नहीं है। डेमोक्रेसी है। अगर डेमोक्रेसी में बोलने से डर लगने लगे तो कैसी डेमोक्रेसी है? डरना नहीं है। अगर अपनी आवाज उठाओगे तभी ये लोग लाइन में रहेंगे और इन्हें लाइन में रखना जरूरी है। इन्हें लाइन में रखना जरूरी है, क्योंकि ये जो आज खुद को बादशाह समझ बैठे हैं ना, ये हमारी वजह से बैठे हुए हैं। ये जो लाठियां चलाई है ना अपने अमित शाह और मोदी के नाम पर, अभी एक इस्तीफा हुआ है, याद रखना कॉकरोच से पंगा नहीं लेना है। अगर एक मंत्री का इस्तीफा ले सकते हो तो तुम लोग क्या हो? तो तुम लोग क्या हो? तुम्हारी हमने लाठियां खा ली, सर फुड़वा लिया। इस देश के स्टूडेंट्स ने बहुत हिम्मत वाला काम करा। तो 20 जुलाई के बाद और 20 जुलाई से जितने भी स्टूडेंट्स के ऊपर केसेस किए गए वो सारे के सारे वापस होने चाहिए। And to the people of India, भैया to the people of India, this is how a democracy should be. ये लोकतंत्र है, ये लोकतंत्र है। ಅಭಿನಂದನೆಗಳು CJPಯ ನಾಯಕರುಗಳಿಗೆ. ಸಂಭ್ರಮಾಚರಣೆ ಮಾಡಬೇಕಾದದ್ದೇ, ಆದರೆ ಇಡೀ ಹೋರಾಟದ ಗುರಿ ಸಾಧನೆ ಆಯಿತು ಅಂದ್ಕೊಂಡ್ರೆ ಅದರಂಥ ಮೂರ್ಖತನ ಇನ್ನೊಂದಿಲ್ಲ. ಆರಂಭದಿಂದಲೂ ನನಗಿರುವ ಪ್ರಶ್ನೆ ಒಂದು, ಈ ಹೋರಾಟದ ಗುರಿ ಏನು, ಉದ್ದೇಶ ಏನು? ದೇಶದಲ್ಲಿ ಶುರುವಾದ ಎಲ್ಲ ಆಂದೋಲನಗಳಿಗೂ ಅದರದ್ದೇ ಆದ ಗುರಿ ಇತ್ತಲ್ವ. ಎಷ್ಟು ಆಂದೋಲನಗಳು ಗುರಿಯನ್ನು ಸಾಧಿಸಿದವು, ಎಷ್ಟು ಆಂದೋಲನಗಳು ಗುರಿಯನ್ನು ಸಾಧಿಸಲಿಲ್ಲ. ಧರ್ಮೇಂದ್ರ ಪ್ರಧಾನರ ರಾಜೀನಾಮೆ ಪಡೆಯುವುದೇ ಒಂದು ಗುರಿಯಾಗಿತ್ತು ಅನ್ನೋದಾದರೆ ಇದೇನು ಬೆಂಬಲಿಸಬೇಕಾದ ಅಭಿಯಾನ ಅಲ್ಲ. ನೀಟ್ ಕ್ವಶನ್ ಪೇಪರ್ ಲೀಕ್ಗೆ ಒಬ್ಬರು ಹೊಣೆಗಾರಿಕೆಯನ್ನು ಹೊತ್ತುಕೊಳ್ಳಬೇಕಾಗಿತ್ತು. ಸಹಜವಾಗಿ ಅದು ಶಿಕ್ಷಣ ಸಚಿವರು, ಅವರು ರಾಜೀನಾಮೆ ಆಗಿದೆ. ಮುಂದೊಂದು ದಿನ ಲೀಕ್ಗಳ ಇಲ್ಲದೆ ಪರೀಕ್ಷೆಗಳ ನಡೆಯುವ ಕಾಲ ಬಂದಾಗ ಕ್ವಶನ್ ಪೇಪರ್ ಲೀಕ್ ಮಾಡಬೇಕು ಅಂದುಕೊಂಡವರು ಕಾನೂನನ್ನು ನೆನಪಿಸಿಕೊಂಡು ಥರ ನಡುಗಿ ಸುಮ್ಮನಾದಾಗ ಆ ದಿನ ಬರುತ್ತಲ್ಲ, ಅದರ ಕ್ರೆಡಿಟ್ ಸಂಭ್ರಮಿಸಬೇಕಾಗಿರುವಂಥದ್ದು, ಅದನ್ನು ಸಂಭ್ರಮಿಸಬೇಕಾಗಿರುವಂಥದ್ದು. ಏನಾಗುತ್ತೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯಿಂದ? ಧರ್ಮೇಂದ್ರ ಪ್ರಧಾನ್ ಹೋದರು, ಅದರ ಹೆಚ್ಚುವರಿ ಜವಾಬ್ದಾರಿಯನ್ನು ಪ್ರಹ್ಲಾದ್ ಜೋಶಿ ಅವರಿಗೆ ವಹಿಸಲಾಗಿದೆ. ಇನ್ನೇನು ಕ್ಯಾಬಿನೆಟ್ ರೀಶಫಲ್ ಆದರೆ ಅದಕ್ಕೊಬ್ಬ ಮಂತ್ರಿ ಬರಬಹುದು. ವ್ಯವಸ್ಥೆ ಯಥಾ ಪ್ರಕಾರ ನಡ್ಕೊಂಡು ಹೋದರೆ 2011-12ರಲ್ಲಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಮೂಮೆಂಟ್ ಆಯಿತು. ಜನ್ ಲೋಕಪಾಲ್ ಮಸೂದೆ ದೇಶದಲ್ಲಿರುವ ಅಷ್ಟೂ ಭ್ರಷ್ಟಾಚಾರಕ್ಕೆ ಇದು ರಾಮಬಾಣ ತಗೊಂಡೋದ್ರು. ಅದನ್ನು ಕೇಂದ್ರ ಸರ್ಕಾರ ಒಪ್ಕೊಂಡು ಅದನ್ನು ಅಣ್ಣಾ ಹಜಾರೆ ಅವರ ಉಪವಾಸವನ್ನು ನಿಲ್ಲಿಸ್ತು. ಆ ಇಡೀ ಮೂಮೆಂಟು ಆಮ್ ಆದ್ಮಿ ಪಕ್ಷ ಅನ್ನುವ ರೂಪ ಪಡೆದುಕೊಂಡಿತು. ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ ಎಲೆಕ್ಷನ್ಗೆ ಬಂದಾಗ ಜನಲೋಕಪಾಲ್ ಬಗ್ಗೆ ಮಾತಾಡಲಿಲ್ಲ. ಅವರು ನಾವು ಜನಲೋಕಪಾಲ್ ತರುವ ಮೂಲಕ ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ನಿಲ್ಲಿಸಿಬಿಡ್ತೀವಿ, ನಮಗೆ ಓಟ್ ಹಾಕಿ ಅನ್ನಲಿಲ್ಲ ಅವರು. ಅವ್ರು ಹೇಳಿದ್ದೇನು,
ನಿಮಗೆ ಫ್ರೀ ಕರೆಂಟ್ ಕೊಡ್ತೀವಿ, ತಿಂಗಳಿಗೆ ಇಷ್ಟು ದುಡ್ಡು ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ, ಫ್ರೀ ಬಿ ಘೋಷಣೆ ಮಾಡ್ಕೊಂಡು ಚುನಾವಣೆಗೆ ಬಂದರು. ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಆಯಿತು, ಮೂಮೆಂಟ್ ನಡೀತು, ಅದರಿಂದ ಆಮ್ ಆದ್ಮಿ ಪಕ್ಷ ಹುಟ್ಕೊಳ್ತು. ಆಮ್ ಆದ್ಮಿ ಪಕ್ಷ ಎರಡೆರಡು ಚುನಾವಣೆಗಳನ್ನು ದೆಹಲಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗೆಲ್ತು, ಪಂಜಾಬ್ನಲ್ಲೂ ಅಧಿಕಾರ ಹಿಡಿದರು. ಈಗ ಭ್ರಷ್ಟಾಚಾರ ನಿಂತಿದೆಯಾ? ಹೋಗಲಿ, ಕಡಿಮೆ ಆಯಿತಾ? ಉತ್ತರ ನಿಮಗೂ ಗೊತ್ತು, ನನಗೂ ಗೊತ್ತು. ಆ ಇಡೀ ಚಳುವಳಿ ಒಂದು ರಾಜಕೀಯ ಪಕ್ಷವನ್ನು ಹುಟ್ಟು ಹಾಕೋದಕ್ಕೆ, ಕೆಲವರನ್ನು ರಾಜಕಾರಣಿಗಳನ್ನಾಗಿಸುವುದಕ್ಕೆ ಮಾಡಲಾಯಿತೇನೋ ಅಂತ ಅನ್ನಿಸ್ಬಿಡ್ತು. ಈ ಚಳುವಳಿ ಹಂಗಾಗಬಾರ್ದು ಅಂತ ಆ ಕಳಕಳಿಯಿಂದ, ಕನ್ಸರ್ನಿಂದ ಹೇಳ್ತಾ ಇದ್ದೀನಿ ನಾನು. ಇದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯ ಘೋಷಣೆ ಆಯಿತು. ಇದಾದ ಮೇಲೆ 3ನೆಯ ಸುತ್ತಿನ ಮಾತುಕತೆ ಇತ್ತು ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ. CJPಯಿಂದ ಪ್ರತಿನಿಧಿಗಳು ಹೋಗಿದ್ದರು, ಕೇಂದ್ರ ಸರ್ಕಾರದಿಂದ ಪ್ರತಿನಿಧಿಗಳು ಬಂದಿದ್ದರು. ಇನ್ನುಳಿದ 2 ಬೇಡಿಕೆಗಳು ಅಂದರು ಅವರು. ಆಯಿತು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಮೊದಲ ಬೇಡಿಕೆ ಈಡೇರಿಸಿದ್ರಪ್ಪ. ಇನ್ನು 2 ಬೇಡಿಕೆಗಳು. ಅದರ ಪೈಕಿ ಪ್ರಮುಖವಾದದ್ದು ಆತ್ಮಹತ್ಯೆ ಮಾಡಿಕೊಂಡ ಮಕ್ಕಳ ಕುಟುಂಬದವರಿಗೆ 1 ಕೋಟಿ ರೂಪಾಯಿ ಪರಿಹಾರ. ಇನ್ನೊಂದು, ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳ ಮೇಲೆ ಹಾಕಲಾಗಿರುವ ಎಲ್ಲ ಕೇಸ್ಗಳನ್ನು ವಾಪಸ್ ತಗೊಳ್ಳೋದು. ಅದರ ಜೊತೆಗೆ ಇನ್ನೂ ಒಂದು ಸೇರಿಸಿದ್ರು ಅವರು. ಲಾಠಿ ಚಾರ್ಜ್ ಮಾಡಿದ್ದಕ್ಕೆ, ಅಶ್ರುವಾಯು ಸಿಡಿಸಿದ್ದಕ್ಕೆ ದೆಹಲಿ ಪೊಲೀಸರು, ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ನವರು ಬಹಿರಂಗವಾಗಿ, ಪಬ್ಲಿಕ್ ಆಗಿ ಕ್ಷಮಾಪಣೆ ಕೋರಬೇಕು ಅನ್ನುವ ಇನ್ನೊಂದು ಬೇಡಿಕೆಯನ್ನು ಸೇರಿಸಿದ್ರು. ಆ ಬೇಡಿಕೆಗಳ ಮೇಲೆ ಚರ್ಚೆ ಆಯಿತು. JP ನಡ್ಡಾ ಅವರು, ಜಿತೇಂದ್ರ ಸಿಂಗ್ ಅವರು CJPಯ ಪ್ರತಿನಿಧಿಗಳಿಗೆ ಪರಿಹಾರ ಕೊಡೋದು ಹೇಳ್ತಿದ್ದೀರಲ್ಲ, ಕಾನೂನಿಗೆ ಒಳಪಟ್ಟು ಮ್ಯಾಕ್ಸಿಮಮ್ ಎಷ್ಟು ಕೊಡೋದಕ್ಕಾಗತ್ತೆ ಅಷ್ಟು ಕೊಡ್ತೀವಿ, ಆದಷ್ಟು ಬೇಗ ಅದನ್ನ ಹೇಳ್ತೀವಿ ಅಂದ್ರಂತೆ. 4 ವಾರ ಟೈಮ್ ತಗೊಂಡಿದ್ದಾರೆ. ಅದಾಗಿದೆ. ಕೇಸ್ಗಳನ್ನು ವಾಪಸ್ ತಗೊಳ್ಳೋದು, ಅಲ್ಲೇ ಕ್ಯಾಚ್ ಇರೋದು. ಬೇಷರತ್ತಾಗಿ ಹಾಕಿರುವ ಎಲ್ಲ ಕೇಸ್ಗಳನ್ನು ನಾವು ವಾಪಸ್ ತಗೊಳ್ತೀವಿ ಅಂತೇನಾದರೂ ಇವರು ಒಪ್ಪಿಕೊಂಡು ಬಂದಿದ್ದರೆ ಸರೆಂಡರ್ ಆಗಿಬಿಟ್ರು ಅಂತ ಅರ್ಥ. ಆದರು ಅಂತ ಅರ್ಥ. ಐ ಹೋಪ್ ಹಂಗೆ ಮಾಡಿರಲಿಕ್ಕಿಲ್ಲ ಇವರು. 20ನೇ ತಾರೀಖಿನ ಗಲಭೆ ಇತ್ತಲ್ಲ, ಸಂಸತ್ ಭವನಕ್ಕೆ ನುಗ್ಗುತ್ತೀವಿ ಅಂತ ಬಂದು ದಾರಿಯುದ್ದಕ್ಕೂ ಸಿಕ್ಕದ್ದನ್ನೆಲ್ಲ ಪುಡಿ ಮಾಡಿ, ಕಲ್ಲು ತೂರಿ, ಪೊಲೀಸರ ಮುಖಕ್ಕೆ ಪೆಪ್ಪರ್ ಸ್ಪ್ರೇ ಹಾಕಿ ಎಲ್ಲ ಮಾಡಿದ್ರಲ್ಲ, ಅವರುಗಳ ಪೈಕಿ ಯಾರಾದರೂ ನಿಜವಾದ ವಿದ್ಯಾರ್ಥಿಗಳಿದ್ದರೆ ಅವರನ್ನು ಮಾನವೀಯತೆಯ ದೃಷ್ಟಿಯಿಂದ ಪ್ರಕರಣದಿಂದ ಕೈ ಬಿಡ್ತೀವಿ. ವಿದ್ಯಾರ್ಥಿಗಳಲ್ಲದವರು, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವವರು, ಗಲಭೆ ಮಾಡುವ ಉದ್ದೇಶಕ್ಕಾಗಿಯೇ ಬಂದವರನ್ನು ಬಿಡೋದಿಲ್ಲ ಅಂತ ಇವರು ಮಾತನಾಡಿದ್ದರೆ ಅದು ಒಪ್ಪಬಹುದಾದ ಡೀಲು. ಹೇಳಿದಾರಂತವ್ರು. ಅಂದರೆ ನಾವು FIRಗಳನ್ನು ವಾಪಸ್ ತೆಗಿತೀವಿ ಅಂತ. ನಿನ್ನೆಯಿಂದಲೂ JP ನಡ್ಡಾ ಅವರು ಹೇಳ್ತಾ ಇರೋದು, ವಿದ್ಯಾರ್ಥಿಗಳನ್ನು ಮಾನವೀಯ ದೃಷ್ಟಿಯಿಂದ ನೋಡ್ತೀವಿ. ಯಾಕಂದರೆ ದಿಲ್ಲಿ ಪೊಲೀಸರದ್ದು ಅಫಿಷಿಯಲ್ ಸ್ಟೇಟ್ಮೆಂಟ್ ಇದೆ. ಗಲಭೆಯಲ್ಲಿ ಭಾಗಿಯಾದ ಕ್ರಿಮಿನಲ್ಗಳನ್ನು ಐಡೆಂಟಿಫೈ ಮಾಡಿದ್ದಾರೆ ಅವರು. ಅದಕ್ಕೆ ಬಳಸಲಾದ ಟೆಕ್ನಾಲಜಿ ಏನು ಅಂತ ನೆನ್ನೆ ಹೇಳಿದ್ದೀನಿ ನಾನು ನಿಮಗೆ. ಈ ಒಪ್ಪಂದ ಆಯಿತು. ಒಪ್ಪಂದದ ನಂತರ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಘೋಷಣೆ ಮಾಡಿದ್ರು, ನಾವು ಪ್ರತಿಭಟನೆಯನ್ನು ವಾಪಸ್ ತಗೊಳ್ತಾ ಇದ್ದೀವಿ ಅಂತ. ಆ ಘೋಷಣೆಯನ್ನು ಕೇಳಿಸ್ಕೊಳ್ಳಿ. हम तमाम मांगे जो हमारी थी वो मान ली गई हैं, तो हम इमीडिएट इफेक्ट से प्रोटेस्टर्स से रिक्वेस्ट करते हैं कि आप विड्रॉ करें, पीसफुली अपने घर वापस जाएं, और आगे की जो भी हमारी रणनीति होगी या बातचीत होगी उससे हम आपको अवगत कराएंगे. लेकिन प्रोटेस्टर्स से हम रिक्वेस्ट करते हैं कि इमीडिएट इफेक्ट से आप विड्रॉ करें, हमारी मांगे जो है वो मान ली. जो हम लोगों की दूसरी मांग थी कि सारे FIRs जो सारे प्रोटेस्टर्स के खिलाफ फाइल किए गए हैं अभी तक, सिर्फ दिल्ली में नहीं लेकिन सारे BJP रूल्ड और BJP एलाइड स्टेट्स में वो FIRs विड्रॉ हो जाए, ये भी हमारी सेकंड मांग थी. सरकार ने वो मांग को भी मान लिया है. On that note, the Cockroach Janata Party declares that we withdraw the agitation in good faith and understanding that the agreed upon terms will be executed
within the agreed upon timelines. मित्रों, ये आज हमारे सौरभ दास और रंका जी के साथ तीसरी मुलाकात है और आज भी लंबी बातचीत हुई। ये आज एक रिटन मसौदा लेकर के आए थे जिसमें उन्होंने एजिटेशन में चल रहे केसेस के बारे में 4 पॉइंट्स दिए थे और उसके साथ साथ जो बाकी 2 डिमांड्स थी, रिटेलिएटरी मेजर्स न लिए जाए, कंपनसेशन दिया जाए और इनके 5 पॉइंट चार्टर को कंसिडर किया जाए, उस पर डिटेल में चर्चा हुई। डिटेल में चर्चा होने के पश्चात सबसे पहली बात तो ये है कि जो इनका एक 4 पॉइंट्स था उसका लबो लबाब ये था कि कोई भी एक्शन FIR न हो और अगर है तो वो विड्रॉ हो, वो चाहे दिल्ली पुलिस के द्वारा हुआ हो, चाहे वो बीजेपी रूल स्टेट्स में कहीं हुआ हो, तो वो FIR की कॉपी भी इनको हम देंगे और उसको विड्रॉ करने की बात कोई भी एक्शन नहीं होगा। ಇಷ್ಟೆಲ್ಲ ಆದ ನಂತರ CJPಯ ಸಂಸ್ಥಾಪಕ ಅಭಿಜಿತ್ ದಿಪ್ಕೆ ಇದೆಲ್ಲದಕ್ಕೂ ಕಾರಣರಾದ ಮುಖ್ಯ ನ್ಯಾಯಮೂರ್ತಿಗಳಿಗೆ ಧನ್ಯವಾದಗಳನ್ನು ಹೇಳುವುದು ಮರೆಯಲಿಲ್ಲ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂರ್ಯಕಾಂತ್ ಅವರು ತಮ್ಮ ಎದುರಿಗೆ ಬಂದ ಅರ್ಜಿಯೊಂದರ ವಿಚಾರಣೆಯ ಸಂದರ್ಭದಲ್ಲಿ RTIನ ಹೆಸರಿನಲ್ಲಿ ಕೆಲವರು ಏನೇನು ಆಟ ಆಡ್ತಾರೆ, ಹೇಗೆ ಪರಾವಲಂಬಿ ಜೀವಿಗಳಂತೆ ಬದುಕ್ತಾರೆ, ಕಾಕ್ರೋಚ್ಗಳಂತೆ ಬದುಕ್ತಾರೆ ಅಂದಿರದೇ ಹೋಗಿದ್ರೆ CJP ಅನ್ನೋದು ಶುರುವಾಗ್ತಿರಲಿಲ್ಲ. ಮೇ 15ನೇ ತಾರೀಕು ಅವರ ಮಾಡಿದ ಕಮೆಂಟ್ ಅದು. ಅಭಿಜಿತ್ ದಿಪ್ಕೆ ಟ್ವೀಟ್ ನೋಡ್ತಾ ಇದ್ದೀರಿ. ಮಾನ್ಯ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ನೀವು ಇಲ್ಲದಿದ್ದರೆ ಇದು ಸಾಧ್ಯವಾಗುತ್ತಿರಲಿಲ್ಲ, ನಿಮಗೆ ಬಿಗ್ ಹಗ್ ಅಂತ ಅಭಿಜಿತ್ ದಿಪ್ಕೆ ಟ್ವೀಟ್ ಇದು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ, ಇನ್ನೆರಡು ಬೇಡಿಕೆಗಳನ್ನು CJPಯ ಬೇಡಿಕೆಗಳನ್ನು ಕನ್ಸಿಡರ್ ಮಾಡುವುದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಕೊಂಡದ್ದು. ಅನ್ನು FIR ವಾಪಸ್ ತಗೊಳ್ಳೋದಂತೂ BJP ಆಡಳಿತದ ಮತ್ತು ಮಿತ್ರ ಪಕ್ಷಗಳ ಆಡಳಿತದ ರಾಜ್ಯಗಳಲ್ಲೂ ಫೈಲ್ ಆಗಿರುವ FIRಗಳನ್ನು ವಾಪಸ್ ತಗೊಳ್ತೀವಿ ಅಂದಿದ್ದಾರಂತೆ. ಅದರ ಬಗ್ಗೆ ಡೀಟೇಲ್ಸ್ ಐ ಆಮ್ ವೇಟಿಂಗ್. ಕ್ರಿಮಿನಲ್ಗಳ ವಿರುದ್ಧ ತಗೊಳ್ಬೇಡಿ ಅನ್ನೋದು ಜನತೆಯ ಪರವಾಗಿ ಮನವಿ ಮಾಡಿಕೊಳ್ತಾ ಇರೋದು. ವಿದ್ಯಾರ್ಥಿಗಳನ್ನು ಮಾನವೀಯ ದೃಷ್ಟಿಯಿಂದ ನೋಡಿ. ಫಸ್ಟ್ ಟೈಮ್ ಏನೋ ಒಂದು ಸಿಕ್ಕಿತ್ತು ಅವಕಾಶ ಅಂತ ಮಾಬ್ ಮೆಂಟಾಲಿಟಿಲಿ ಏನೋ ಮಾಡಿರ್ತಾರೆ. ಬಟ್ ಗಲಭೆ ಮಾಡಲೇಬೇಕು ಅಂತ ಬಂದವ್ರನ್ನ ಬಿಟ್ಟುಬಿಟ್ರೆ ತಪ್ಪು ಸಂದೇಶ ಕೊಟ್ಟಂಗಾಗತ್ತೆ. ವಿರೋಧ ಪಕ್ಷಗಳು ಸಂಭ್ರಮಿಸಿದ್ವಿ ಇದನ್ನು. ರಾಹುಲ್ ಗಾಂಧಿಯವರು ಶಿಕ್ಷಣ ವ್ಯವಸ್ಥೆ ಮರುನಿರ್ಮಾಣಕ್ಕೆ ಮೊದಲ ಹೆಜ್ಜೆಯೇ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಅಂದರು. ಈ ಸೆಂಟೆನ್ಸ್ ಒಪ್ಪಬಹುದು ನೋಡಿ. ಮೊದಲ ಹೆಜ್ಜೆ ಇದು, ಗುರಿ ಸಾಧನೆಯಲ್ಲ, ಮೊದಲ ಹೆಜ್ಜೆ. ಎಲ್ಲ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರಜಾಪ್ರಭುತ್ವಕ್ಕಾಗಿ ಹೋರಾಡಿದರು, ದೇಶದ ಭವಿಷ್ಯಕ್ಕಾಗಿ ಹೋರಾಡಿದ್ರು. ಹೆಮ್ಮೆಯ ಕೆಲಸ ಮಾಡ್ತಾ ಇದ್ದೀರಿ, ಪ್ರಧಾನಿ ದೇಶದ ಯುವಕರಲ್ಲಿ ಕ್ಷಮೆ ಕೋರಬೇಕು ಇತ್ಯಾದಿ ಇತ್ಯಾದಿ ಹೇಳಿದ್ರು. ಪ್ರಿಯಾಂಕಾ ಗಾಂಧಿ ಅವರು ಮಾತಾಡಿದ್ರು, ಅಖಿಲೇಶ್ ಯಾದವ್ ಮಾತಾಡಿದ್ರು. ಕೇಳಿಸ್ಕೊಡಿ. Education Minister Dharmendra Pradhan's resignation is a huge step in rebuilding our education system. It's a symbolic step because he was a symbol, but it is still a big step. And I want to congratulate every single student, every single youngster who came out on the streets and fought for democracy, fought for the future of this country, and defended the Constitution. I'm proud of you. Well done. There is still 2 demands outstanding. The first one, and most important one, anybody who has raised a finger on our students, beaten them, shot at them, has to be held accountable. People who've organized it, people who've implemented it, all have to be punished. And the final demand, that the Prime Minister of India, out of respect for the students of India, out of respect for the future of India. ನ್ಯೂಸ್ ಅವರ್ನಲ್ಲಿ ಒಂದು ಸಣ್ಣ ಬ್ರೇಕ್ ನಂತರ ಮತ್ತಷ್ಟು ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.